ರಾಜ್ಯಪಾಲರ ಹೆಸರಿನಲ್ಲಿದ್ದ 5.5 ಎಕರೆ ಜಮೀನು ಗುಳುಂ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಮೀನು ಭೂಗಳ್ಳರ ಪಾಲಾಗಿದೆ. ಅದು ಕೂಡ ರಾಜ್ಯಪಾಲರ ಹೆಸರಿನಲ್ಲಿದ್ದಂತ ಜಮೀನು ಭೂಗಳ್ಳರ ಜೊತೆ ಶಾಮೀಲಾಗಿ ಸರ್ಕಾರಕ್ಕೆ ಅಧಿಕಾರಿಗಳು ದೋಖಾ ಮಾಡಿದ್ರ. ಸರ್ವೆ ನಂಬರ್ 221/1 19 ಎಕರೆ 30 ಗುಂಟೆ ಸಾಗುವಳಿ ಜಮೀನಿತ್ತು. ಮಲ್ಲಮ್ಮನ ಬೆಳವಡಿಯಲ್ಲಿರುವಂತಹ 19 ಎಕರೆ 30 ಗುಂಟೆ ಜಮೀನು ಬೆಳಗಾವಿ ಜಿಲ್ಲೆ ಮಲ್ಲಮ್ಮನ ಬೆಳವಡಿಯಲ್ಲಿರುವಂತಹ ಸಾಗುವಳಿ ಜಾಗ. ಈ ಪೈಕಿ 2002ರಲ್ಲಿ 6 ಎಕರೆ ಜಮೀನನ್ನ ರಾಜ್ಯ ಸರ್ಕಾರ ಖರೀದಿ ಮಾಡಿತ್ತು. 6 ಎಕರೆ ಜಮೀನು ರಾಜ್ಯಪಾಲರ ಹೆಸರಿಗೆ ರಿಜಿಸ್ಟರ್ ಕೂಡ ಆಗಿತ್ತು, ನೋಂದಣಿ ಆಗಿತ್ತು. ಬೈಲಹೊಂಗಲದ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಆಗಿತ್ತು. ಆದ್ರೆ ಈಗ ಆ ಜಾಗವನ್ನೇ ಗುಳುಂ ಮಾಡಲಾಗಿದೆಯಾ ಅಂತ. 5.5 ಎಕರೆ ಜಮೀನು, ಅದು ಕೂಡ ರಾಜ್ಯಪಾಲರ ಹೆಸರಲ್ಲಿದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಒಂದು ಪ್ರದೇಶ ಇದು. ಆದರೆ ಸದ್ಯಕ್ಕೆ ಇದು ಭೂಗಳ್ಳರ ಪಾಲಾಗಿದೆಯಾ ಅನ್ನೋ ಸಂಶಯ ಮೂಡಿದೆ. ಇದನ್ನು ಅಧಿಕಾರಿಗಳೇನಾದರೂ ದೋಖಾ ಮಾಡಿದಾರಾ ಅಂತ. ನೋಡಿ, ಇವರಿಗೆ ನೋಡ್ತಾ ಇದ್ದ ದೃಶ್ಯದಲ್ಲಿ ಅದೇ ಜಮೀನು. ಬಡವರಿಗೆ ನಿವೇಶನ ಹಂಚೋದಕ್ಕೆ 6 ಎಕರೆ ಜಮೀನನ್ನ ಖರೀದಿ ಮಾಡಲಾಗಿತ್ತು. ಉದ್ದೇಶ ಏನು ಅಂತ ನೋಡಿ. ಸರ್ವೆ ನಂಬರ್ 221/1B ದುರಸ್ತಿಯ ನೆಪದಲ್ಲಿ ಚಿನ್ನದಂತ ಜಮೀನಿಗೆ ಕನ್ನ ಹಾಕಿದ್ದಾರೆ ಇವರು. ಸರ್ಕಾರದ ಜಮೀನು ತತ್ಕಾಲು ಕೋಡಿ ಹೆಸರಿನಲ್ಲಿ ನುಂಗ್ ಹಾಕಿದ್ದಾರೆ ಭೂಗಳ್ಳರು. ಬೈಲಹೊಂಗಲ ಉಪವಿಭಾಗಾಧಿಕಾರಿ ಕಚೇರಿಗೆ ಫೈಲ್ ರವಾನೆಯಾಗಿತ್ತು. ಆಗ ಜಿಲ್ಲಾಧಿಕಾರಿಗೆ ಫೈಲನ್ನು ರವಾನಿಸಿದ್ರು ಬೈಲಹೊಂಗಲ ಎಸಿ ಪ್ರಭಾವತಿ. 2023ರಲ್ಲಿ ಜಿಲ್ಲಾಧಿಕಾರಿ ನಾನು ಫೈಲ್ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗೆ ಪ್ರಭಾವತಿಯವರು. ನಾನು ಯಾವುದನ್ನು ತಿದ್ದುಪಡಿ ಮಾಡಿಲ್ಲ ಅಂತ ಎಸಿ ಪ್ರಭಾವತಿ ಹೇಳ್ತಾ ಇದ್ದಾರೆ. ಇದೀಗ ಪ್ರಾಥಮಿಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ಗಳು ಬರಬೇಕಿದೆ, ಏನಾಗಿತ್ತು ಅನ್ನೋದಾಗಿ, ಯಾವ ಉದ್ದೇಶಕ್ಕಾಗಿ ಭೂಮಿಯನ್ನ ಖರೀದಿ ಮಾಡಲಾಗಿತ್ತು, ಅದಾದ ನಂತರ ಏನಾಯ್ತು ಅನ್ನೋದು. 6 ಎಕರೆ ಜಮೀನನ್ನ ಖರೀದಿ ಮಾಡಿದ್ದು ಬಡವರಿಗೆ ನಿವೇಶನವನ್ನ ಹಂಚೋದಕ್ಕೆ. ಸರ್ವೆ ನಂಬರ್ ನೋಡಿದ್ರೆ 221/1B ದುರಸ್ತಿಯ ನೆಪದಲ್ಲಿ ಇಂಥ ಭೂಮಿಗೆ ಕನ್ನ ಹಾಕಿದ್ದಾರೆ. ಸರ್ಕಾರದ ಜಮೀನು ತತ್ಕಾಲು ಪೋಡಿ ಮಾಡುವಂತ ಹೆಸರಿನಲ್ಲಿ ನುಂಗಿದ್ದಾರೆ ಭೂಗಳ್ಳರು. ಬೈಲಹೊಂಗಲ ಉಪವಿಭಾಗಾಧಿಕಾರಿ ಕಚೇರಿಗೆ ಫೈಲ್ ರವಾನೆ ಮಾಡಲಾಗಿತ್ತು. ಆಗ ಜಿಲ್ಲಾಧಿಕಾರಿಗೆ ಫೈಲನ್ನು ರವಾನೆ ಮಾಡಿದ್ದೀನಿ ಅಂತ ಎಸಿ ಪ್ರಭಾವತಿ ಹೇಳ್ತಾ ಇದ್ದಾರೆ. ಈಗ ಸಾದಿಯಾ ಮಾನೆ ನಮ್ಮ ಪ್ರತಿನಿಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸಾದಿಯಾ ಮಾನೆ, ಏನಿದು 6 ಎಕರೆ ಕತೆ? ಜೊತೆಗೆ ಇಲ್ಲೊಂದು ಪ್ರಶ್ನೆ ಮಾಡುತ್ತೆ, ರಾಜ್ಯಪಾಲರ ಜಾಗಕ್ಕೆ ಈ ರೀತಿ ಪರಿಸ್ಥಿತಿ ಆದ್ರೆ ಇನ್ನು ಸಾಮಾನ್ಯ ಜನರ ಕತೆ ಏನು ಅಂತ. ಹೌದು ಅವಿನಾಶ್, ಏನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಾಡಿಯಲ್ಲಿರುವಂತಹ ಸರ್ವೆ ನಂಬರ್ 221/1B 19 ಎಕರೆ ಏನ್ ಜಮೀನ್ ಇರುತ್ತೆ, ಆ ಜಮೀನ್ ಪೈಕಿ 6 ಎಕರೆ ಜಮೀನನ್ನ ಈ ಒಂದು ಬಡವರ ಅವರಿಗೆ ನಿವೇಶನ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ 2002ರಲ್ಲೇ ಅದನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಅದಾದ ಬಳಿಕ ಅದನ್ನ ಬಡವರಿಗೂ ಕೂಡ ಹಂಚಿಕೆ ಆಗುವುದಿಲ್ಲ. ಕೆಲವು ವರ್ಷಗಳ ಹಿಂದೆ ಈ ಒಂದು ಜಮೀನಿಗೆ ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಈ ಒಂದು ಭೂಗಳ್ಳರು ಕನ್ನ ಹಾಕಿದ್ರು ಅನ್ನುವಂತ ಅನುಮಾನ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ಈ ಒಂದು ಸರ್ವೆ ನಂಬರ್ ಅನ್ನ ಆ ಒಂದು ಭೂಮಿ.com ಅಲ್ಲಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಏನು ರಾಜ್ಯಪಾಲರ ಹೆಸರಲ್ಲಿ ನೋಂದಣಿಯಾಗಿತ್ತು, ಆ ಒಂದು ಹೆಸರೇ ಈಗ ಮಂಗಮಾಯ ಆಗಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಿರುವಂತಹ ಬೈಲಹೊಂಗಲ ಉಪವಿಭಾಗಾಧಿಕಾರಿ ಪ್ರಭಾವತಿ ಅವರನ್ನ ಕೇಳಿದ್ರೆ 2023ರಲ್ಲೇ ಆ ಒಂದು ಫೈಲು ತಿದ್ದುಪಡಿಗೆ ಅಂತ ಹೇಳಿ ನನ್ನ ಹತ್ರ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರ ಹೆಸರಲ್ಲಿರುವಂತಹ ಕಾರಣಕ್ಕಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಫೈಲ್ ಅನ್ನ ಕಳಿಸಿಕೊಟ್ಟಿದ್ದೆ. ಅಲ್ಲಿಂದ ಮುಂದೇನಾಯ್ತು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಮತ್ತು ಈಗ ಆ ಜಮೀನಿನ ಸ್ಥಿತಿಗತಿ ಕೂಡ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಖುದ್ದು ಅಧಿಕಾರಿಗಳ ಎಸಿ ಅಧಿಕಾರಿ ಅವರೇ ಹೇಳ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈಗ ರಾಜ್ಯಪಾಲರ ಹೆಸರಿನಲ್ಲಿರುವಂತಹ ಯಾವುದೇ ಜಮೀನನ್ನ ತಿದ್ದುಪಡಿ ಮಾಡ್ಬೇಕಂತಂದ್ರೆ ಮುಖ್ಯವಾಗಿ ರಾಜ್ಯಪಾಲರ ಅನುಮತಿಯನ್ನ ಪಡಿಬೇಕು. ಆದ್ರೆ ಇಲ್ಲಿ ತಿದ್ದುಪಡಿಗೆ ರಾಜ್ಯಪಾಲರ ಅನುಮತಿಯನ್ನೇ ಪಡೆದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತದ್ದು ಮತ್ತು ಈಗಿರುವಂತ ದಾಖಲೆಗಳು ಕೂಡ ಹೇಳ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ತಕ್ಷಣ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದರ ಜೊತೆಗೆ ಯಾವೆಲ್ಲ ಅಧಿಕಾರಿಗಳು ಈ ಒಂದು ಭೂಗಳ್ಳರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತವರ ಮೇಲೆ ಕ್ರಮ ಕೈಗೊಳ್ಬೇಕು. ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ RTI ಕಾರ್ಯಕರ್ತ ಭೀಮಪ್ಪ ಗಡಾದವರು ಕೂಡ ಹೇಳ್ತಾ ಇರುವಂತದ್ದು. ಮತ್ತು ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಸದ್ಯ ಈಗ 5.5 ಎಕರೆ ಕಂಪ್ಲೀಟ್ ಆಗಿ ರಾಜ್ಯಪಾಲರ ಹೆಸರಿನಲ್ಲಿ ಏನಿತ್ತು ಅದು ಮಂಗಮಾಯ ಆಗಿರುವಂತದ್ದು ಭಾರಿ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಮತ್ತು ಈ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅವಿನಾಶ್, ಸಾದೇವ್ ಹಾಗೆ ಸಂಪರ್ಕದಲ್ಲಿರಿ. ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಪೋಡಿ ಮಾಡಿರುವಂತಹ ಆರೋಪ, ರಾಜ್ಯಪಾಲರ ಅನುಮತಿ ಪಡೆಯದೆ ಆಗಿನ DC ಪೋಡಿ ಮಾಡಿದ್ರ? ಕಾನೂನು ಬಾಹಿರವಾಗಿ ರಾಜ್ಯಪಾಲರ ಜಮೀನನ್ನೇ ಕಬಳಿಸಿ ಬಿಟ್ರ ಅನ್ನೋ ಸಂಶಯ ಮೂಡಿದೆ. ಈಗ ಆರೋಪ ಇದೆ.
ಪಹಣಿ ತಿದ್ದುಪಡಿ ವೇಳೆ ರಾಜ್ಯಪಾಲರ ಹೆಸರಿನ ಜಮೀನು ಸದ್ಯಕ್ಕೆ ಗುಳುಂ ಆಗಿದೆ ಅನ್ನೋದು ಈ ಆರೋಪವನ್ನು ಮಾಡಿರೋದು RTI ಕಾರ್ಯಕರ್ತ ಭೀಮಪ್ಪ ಗಡಾದ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. 5.5 ಎಕರೆ ಪೈಕಿ 35 ಗುಂಟೆ ಮಾತ್ರ ಉಳಿಸಿರುವಂತ ಖದೀಮ್ರು ಅನುಮತಿ ಇಲ್ಲದೆ 5.5 ಎಕರೆ ಖಾಸಗಿ ಅವರ ಹೆಸರಿಗೆ ಸೇರ್ಪಡೆ ಮಾಡಲಾಗಿದೆ. ಇದು ಸದ್ಯಕ್ಕಿರುವಂತಹ ಆರೋಪ. ಅಕ್ರಮ ಎಸಗಿರುವಂತಹ ಅಧಿಕಾರಿಗಳು ಭೂಗಳರ ಮೇಲೆ ಕ್ರಮ ಆಗಬೇಕು ಅಂತ RTI ಕಾರ್ಯಕರ್ತರು ಅಲ್ಲಿ ಆರೋಪ ಮಾಡಿದ್ದಾರೆ. ಭೀಮಪ್ಪ ಗಡದವರು ಅವರು ಮಾಡಿರುವಂತ ಆರೋಪ. ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರ ಪರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಬೈಲಹೊಂಗಲಕ್ಕೆ ಬರ್ತೈತಿ. ಕೆಲವು ವರ್ಷಗಳ ನಂತರ ಸುಮಾರು 3-4 ವರ್ಷ ನಂತರ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಈ ಪಹಣಿ ಪತ್ರಿಕೆ ದುರಸ್ತಿ ಮಾಡುವ ಉದ್ದೇಶ ತಾತ್ಕಾಲ ಪೋಡಿ ಮಾಡಲಿಕ್ಕೆ ಒಂದು ಮಾಲಕರ ಕಡೆಯಿಂದ ಅರ್ಜಿ ತಗೋತಾರೋ. ತೆಗೆದುಕೊಂಡು ಬಿಟ್ಟಾಗ ಅವಾಗ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತಿ ಬೈಲಹೊಂಗಲ್ ಇವ್ರು ಹೇಳ್ತಾರೆ, ಇದು ಮಾನ್ಯ ರಾಜ್ಯಪಾಲರ ಹೆಸರಿನಿಂದ ಜಮೀನಿದೆ, ಈ ಜಮೀನನ್ನು ತಾತ್ಕಾಲ ಪೋಡಿ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡೆಯಬೇಕಾಗತ್ತೆ ಅಂತ ಹೇಳಿದರೂ ಕೂಡ ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ರವರು ಮತ್ತು ನಮ್ಮ ಭೂ ದಾಖಲೆಗಳ ಉಪನಿರ್ದೇಶಕರು ಇವರು ಎಲ್ಲ ಬೈಲಹೊಂಗಲ್ ತಹಸೀಲ್ದಾರು ಇವರೆಲ್ಲ ಶಶಿಧರ್ ಬಗಲಿ ಅಂತ ಹೇಳಿಯಾಗ ಉಪವಿಭಾಗಾಧಿಕಾರಿಗಳಿದ್ರು ಬೈಲಹೊಂಗಲ. ಇವರೆಲ್ಲ ಕೂಡ್ಕೊಂಡ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಪೋಡಿ ಮಾಡಲಿಕ್ಕೆ ಒಂದು ಆದೇಶ ಮಾಡಿ ಆ ಪೋಡಿ ಪ್ರಕಾರ ಉತ್ತಾರಗಳನ್ನ ತಿದ್ದುಪಡಿ ಮಾಡುವಾಗ ಬಂದಾಗಿಂದ ಖಾಸಗಿ ವ್ಯಕ್ತಿಗೆ ಪರಭಾರೆ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ಅದು ಕರೆಕ್ಷನಲ್ಲಿ ಬಂದಿತ್ತು. ಫೈಲ್ ಶುರುವಾತ್ ಬಂದಿದ್ದಾಗ ನಾನು ನೋಡಿದಾಗ ಅದರಲ್ಲಿ ರಾಜ್ಯಪಾಲರ ಹೆಸರನ್ನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವ್ರ ಹೆಸರಿಂದ ನೋಂದಾಯಿತ ಆಗಿತ್ತದು ಜಮೀನು. ಅದನ್ನು EOTP ಅವರು ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಏನೋ ಮತ್ತೆ ತೆಗೆದುಬಿಟ್ಟು ಪಂಚಾಯತಿ ಹೆಸರಿಗೆ ಮಾಡಿಕೊಂಡು ಗೊತ್ತಾಯಿತು ಅವರಿಗೆ ಇಲ್ಲ ಇದು ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ಮತ್ತೆ ತಿದ್ದುಪಡಿ ಆದೇಶ ಮಾಡಿಕೊಂಡು ಮತ್ತೆ ರಾಜ್ಯಪಾಲರ ಹೆಸರಲ್ಲಿ ಮಾಡಿಸ್ಕೊಂಡ್ಬಿಟ್ಟು AC ಅವರಿಗೆ ತಿದ್ದುಪಡಿ ಆದೇಶದಲ್ಲಿ ತೊಗೊಂಬಂದರು. ನಾವು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ನನ್ನ DC ಅವರಿಗೆ ಕಳಿಸ್ಕೊಟ್ಟಿದ್ದೀನಿ. ನನ್ನ ಆಫೀಸಲ್ಲಿ ಯಾವುದೇ ತಿದ್ದುಪಡಿ ಆಗಿಲ್ಲ. ಅದರಿಂದ ಈ ಕುರಿತು ಸೂಕ್ತವಾದಂಥ ತನಿಖೆ ಆಗಬೇಕಾಗಿದೆ. ಆಗಲೇ ನಾನು ಕೇಳಿದ ಹಾಗೆ ಸಾಮಾನ್ಯ ಜನರ ಪ್ರಶ್ನೆ ಏನು ಅಂತ, ಇಂಥ ರಾಜ್ಯಪಾಲರ ಹೆಸರಲ್ಲಿರುವಂತಹ ಜಾಗನೇ ಗುಳುಂ ಆಗಿದ್ರೆ ಸಾಮಾನ್ಯ ಜನರ ಕತೆ ಏನು?